ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್ ಆಗಲ್ಲ ಎದ್ದು ಸ್ವಲ್ಪ ಮುಖಕ್ಕೆ ತಕ್ಕೊಂಡು ಕಾಫಿ ಕೊಟ್ರಿ. ಇಲ್ಲಿ ಇವ್ರ ರೂಮ್ ನೇರೆ ಇದೇ ರೂಮ್ ಗೈಸ್ ನಮ್ಮದು. ಟೆಂಪಲ್ ಈಗ ಹೋಗಿ ಹಿಂಗೆ ಹೋಗ್ಬೇಕು. ಸೊ ಇಲ್ಲೆಲ್ಲ ಕ್ಲೌಡ್ಸ್ ಎಲ್ಲ ಎಷ್ಟು ಮಸ್ತ್ ಕಾಣತೈತೆ ನೋಡ್ರಿ. ಇಲ್ಲಿ ಪಾರ್ಕಿಂಗ್ ಐತಿ, ಗಾಡಿ ಅಲ್ಲೇ ಹೊರಗೆ ಹಾಕೈತಿ. ಕಾರ್ಗೆ ಇರ್ತಂದ್ರೆ ಮಾತ್ರ ಇಲ್ಲೆಲ್ಲ ಜಾಗ ಮಸ್ತ್ ಐತಿ ಪಾರ್ಕ್ ಮಾಡೋಕ್ಕೆ. ಸೊ ಇದು ನಮ್ಮ ರೂಮು. ಬರೋದು ಬ್ರೋ ಎದ್ದು ಕೂತಾರೆ. ಬ್ರೋ ಈಗೆಲ್ಲ ಹೋಗೋಣ ಬ್ರೋ? ಕ್ಯಾತರ್ಮಕ್ಕಿ ಹೋಗೋಣಿಲ್ಲ. ಟ್ರೆಕ್ಕಿಂಗ್ ಮಾಡ್ತೇವೆ ಹೆಂಗೆ? ಟ್ರೆಕ್ಕಿಂಗ್ ಹಾಂ ಬೆಂಗಳೂರು ತನಕ ಗಾಡಿ ಹೊಡಿಬೇಕಲ್ಲ, ಆಮೇಲೆ ಮತ್ತೆ ಬರೋದು ನೋಡಾಕ್ತೈತೆ ಗಾಯ್ಸ್. ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಸೊ ಗಾಯ್ಸ್ ಈಗ ಟೆಂಪಲ್ ಮುಂದೆ ಬಂದ್ವಿ. ಇದು ಅನ್ನಪೂರ್ಣೇಶ್ವರಿ ಟೆಂಪಲ್ ಹೊರನಾಡು ಒಳಗೆ. ಮಸ್ತ್ ಭೈರವನೆಲ್ಲ ಹಚ್ಕೊಂಡಿದ್ದಾರೆ, ಫೋಟೋ ಗಿಟ ತಗೊಂಡು. ಪ್ಲೇಸ್ ಮಾತ್ರ ಫುಲ್ ಸುತ್ತಲೂ ಗುಡ್ಡ ಐತಿ. ಗುಡ್ಡದ ನಡು ಟೆಂಪಲ್ ಐತಿದ್ದು, ಅಲ್ಟಿಮೇಟ್ ಅದು ಟೆಂಪಲ್. ನಾವು ಹೊಂಟಿದ್ದ ಪ್ಲೇಸ್ ಯಾವುದಂದ್ರೆ ಕ್ಯಾತನಮಕ್ಕಿ ಹೊಂಟಿದ್ವಿ. ಈಗ ಕ್ಯಾತನಮಕ್ಕಿ ಹೋಗಿ ಕ್ಯಾತನಮಕ್ಕಿಯಿಂದ ವಾಪಸ್ ರಿಟರ್ನ್ ಇಲ್ಲೇ ಹೊರನಾಡಿಗೆ ಬಂದು ಭೈರವಾದನ ಜಾಸ್ತಿ ಆಫ್ ರೋಡಿಂಗ್ ಐತಿ. ಹಿಂಗೆ 3 ಕಿಲೋಮೀಟ್ರ್ ಹೋದ್ರೆ ಚೆಕ್ ಪೋಸ್ಟ್ ಸಿಗ್ತೈತಿ. ಚೆಕ್ ಪೋಸ್ಟಿಂದ ಆ ಕಡೆ ಒಂದು ಸ್ವಲ್ಪ ದೂರಕ್ಕೆ ನಿಮಗೆ ಟ್ರೆಕ್ಕಿಂಗ್ ಸಿಗ್ತೈತಿ. ಒಂದು ಭಾಳ ಅಂದ್ರೆ ಅದು 300 ಮೀಟರ್ 400 ಮೀಟರ್ 2 ಕಿಲೋಮೀಟರ್ ಐತಂತ. ಅದಕ್ಕೆ ಗಾಡಿ ಅಂಕರ್ ಬಿಡೋಂಗಿಲ್ಲ ಅಲ್ಲಿ ಮೇಲೆ. ಸುಮ್ಮ ಗಾಡಿ ಹತ್ತಿಸಿ ಡಬಲ್ ಸೀಟ್ ಗಾಡಿ ಮುಪ್ಪಾಕೈತಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ಈಗ ನಾವು ಕೆಳಗೆ ಹೋಗಿ ಜಿಪ್ಸಿನ ಸೆಲೆಕ್ಟ್ ಮಾಡ್ತೀವಿ. ಅಲ್ಲೇ ಯಾರಾದ್ರೆ ಶೇರಿಂಗ್ ಮ್ಯಾಗ ಸಿಕ್ತಂದ್ರೆ ಶೇರಿಂಗ್ ಮಾಡ್ಕೊಂಡು ಸೀದಾ ಜಿಪ್ಸಿ ತೊಗೊಂಡು ಅಲ್ಲಿವರೆಗೂ ಹೋದ್ರೆ ಆಯ್ತಂತಂದು. ಬಟ್ ಆಫ್ ರೋಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಗಾಡಿ ಬಿಡ್ತಿದ್ರು ಮೊದಲು, ಸ್ವಲ್ಪ ಅದು ಬೈಕರ್ಸ್ ಆಗಿಂದ ಇಶ್ಯೂ ಆಗಿಂದ ಅವಾಗಿಂದ ಬಿಡಾತಿಲ್ಲ. ನೋಡೋದು ಹೆಂಗೆ ಸಿಗ್ತೈತೆ ಹಂಗೆ ಫಸ್ಟ್ ನಮಗೆ ವ್ಯೂ ನೋಡೋದೈತಿ. ಸೊ ಲೆಟ್ಸ್ ಗೋ ಗಾಯ್ಸ್. ಸೊ ಗಾಯ್ಸ್ ಇಲ್ಲಿ ಒಂದು ಜಿಪ್ಸಿ ಸಿಕ್ತೆ. ಸುಮ್ಮನೆ ಇಲ್ಲೇ ಬಂದು ನಿಂತಿದ್ವಿ. ಅವ್ರು ಇದ್ರಾಗ ಹತ್ತು ಬಿಡ ಅಂತಂದ್ರೆ ಇದ್ರಾಗ ಹತ್ತು ಹೊಂಟಿದ್ವಿ. ಕ್ಯಾತನಮಕ್ಕಿ ಇಲ್ಲಿಸಿಗೆ ಜಿಪ್ನಾಗ ಹೋಗೋದೀಗ. ಅಣ್ಣ ರೈಟಾ? ಗಟ್ಟಿ ನಿಂತ್ಕೋಬೇಕು ಭರತ್ ಬಾಯ್. ಸಮ್ ಭೈರವ ಅಲ್ಲಿ ನಿಂತ್ಕೊಂಡಣ. ಫುಲ್ ಆಫ್ ರೋಡಿಂಗ್ ಐತಿದೆ. ಇದು ಕ್ಯಾತನಮಕ್ಕಿ ಚೆಕ್ ಪೋಸ್ಟ್. ಸೊ ಇಲ್ಲಿ ಚೆಕ್ ಪೋಸ್ಟಿಂದ ಇಲ್ಲಿ ಗಾಡಿ ಪಾರ್ಕ್ ಮಾಡಿ, ಸೊ ಇಲ್ಲಿಂದ ಈ ಥರ ಜೀಪ್ ತೊಗೊಂಡು ಹೋಗ್ಬೇಕು. ಇಲ್ಲೆಲ್ಲ ತಿನ್ನಾಗೆಲ್ಲ ಸ್ನ್ಯಾಕ್ಸ್ ಸಿಗ್ತಾವೆ. ಅಲ್ಲಿ ವ್ಯೂ ಪಾಯಿಂಟ್ ಐತಿ. ಟವರ್ ಹೆಂಗೈತೆ ನೋಡಿ, ವಾಚಿಂಗ್ ಟವರ್. ಸೊ ಈಗ ನಾವು ಈ ಜೀಪ್ನಾಗ ಹೊಂಟಿದ್ದೆ, ಬುಲೆರೋ ಒಳಗೆ. ನಮ್ಮ ಅಲ್ಲಿ ಹಿಂದೆ ನಿಂದ್ರಾಕಿ ಪ್ಲೇಸ್ ಸಿಗ್ತು. ಬರತ್ ಬ್ರೋ ಹೆಂಗೈತೆ ಎಕ್ಸ್ಪೀರಿಯನ್ಸ್? ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಟಿಕೆಟ್ ತೊಗೋಬೇಕು, ಪರ್ ಪರ್ಸನ್ 50 ರೂಪೀಸ್ ಅಂತ. ಅದು ತೊಗೊಂಡ್ರಲ್ಲ 200 ರೂಪಾಯಿ, 4 ಜನ ಇದ್ದಾರೆ. ಸೊ ಗೈಸ್ ಈಗ ಇಲ್ಲೇ 50 ರೂಪಾಯಿ ಪರ್ ಹೆಡ್ ತೊಗೋತಾರೆ. ಮತ್ತು ಇದು ನಮ್ಮಿಬ್ಬರಿಗೆ ಸೇರಿ 500 ಅಂತಂದ್ರೆ ಅವ್ರು ಇಬ್ಬರೇ ಇದ್ದಿದ್ದಕ್ಕೆ 250. ಮತ್ತು ಅಲ್ಲಿ ಹೋಗಿ ಜೀಪ್ ಸಂಬಂಧ ವೇಟ್ ಮಾಡ್ಕೊಂಡಿದ್ದಿರ್ಬೇಕಿತ್ತು. ಅದಕ್ಕೆ ಅಲ್ಲಿ ವಿಡಿಯೋ ಮಾಡ್ಕೋಬೋದಲ್ಲ ಚಂದಾಗ. ಅದ್ರ ಸಂಬಂಧ ಈಗ ಹೊಂಟಿದ್ದು ಆಯ್ತು ಆಫ್ ರೋಡಿಂಗ್ ಸ್ಟಾರ್ಟ್. ಕ್ಯಾತನಮಕ್ಕಿ ಅಪ್ಪಾಜಿ ಸರಿ ಆತತ ಬಿಳಿಸಿ ನಾನು ಬೋನ್ನೆ. ಬೈಕ್ ಭಾರಿ ಬರ್ತಿತ್ತು ಇಲ್ಲೇ, ಬೈಕ್ ಭಾರಿ ಬರ್ತಿತ್ತು. ಆಫ್ ರೋಡಿಂಗ್ ಈ ಕಡೆ ಓಡಿಸ್ಬೇಕಾಗುತ್ತೆ. ರೋಡ್ ಹಂಗೈತೆ ನೋಡ್ರಿ. ಇಲ್ಲಿ ಬೈಕ್ ತಂದಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗ್ತೈತೆ. ಬಟ್ ಅವ್ರು ಬೈಕ್ ಬಿಡೋಂಗಿಲ್ಲ, ಇದ್ರ ಸಂಬಂಧ ಗೊತ್ತಿಲ್ಲ. ಬೈಕ್ ಬಿಡೋಂಗಿಲ್ಲ. ಇಲ್ಲಿ ಪ್ರೈವೇಟ್ ವೆಹಿಕಲ್ಸ್ ಇದಾವೆ ಎಲ್ಲ ಆಗ್ತೈತಿ. ವ್ಯೂ ಹಂಗೆ ಅಲ್ಟಿಮೇಟ್ ಆಗಿ. ವಾವ್ ವಾವ್ ವಾವ್. ಬುಲೆರೋ ಕ್ಯಾಂಪರ್ ಒಳಗೆ ಬಂದ್ವಿ. ಈಗ ಇಲ್ಲಿ ವ್ಯೂ ಐತಿದೆ, ಡೆಡ್ ಎಂಡ್ ವ್ಯೂ. ಇಲ್ಲಿಂದ ಆ ಟಾಪ್ವರೆಗೂ ನಡ್ಕೊಂಡು ಹೋಗ್ಬೇಕು. ಬರತ್ತೆ ಆಗಲಿಂದ ಟ್ರೆಕ್ಕಿಂಗ್ ಅನ್ನತ್ತಿದ್ದ. ಅವ್ನು ಹಚ್ಚು ಟ್ರೆಕ್ಕಿಂಗ್ ಮಾಡ್ಸೋಣ. ಈಗ ಅವ್ನ ಖುಷಿನೂ ಹಾಳು ಮಾಡೋದು ಬೇಡ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಬಟ್ ಬೈಕ್ ಬಿಟ್ಟಿದ್ರೆ ಇನ್ನೂ ಅಲ್ಟಿಮೇಟ್ ಆಗ್ತೈತಿ.
ಮಸ್ತ್ ಇತ್ತು. ನೆಕ್ಸ್ಟ್ ಲೆವೆಲ್ ಪೀಸ್ ಆದ್ವಿ ಇಲ್ಲೇ ಟಾಪ್ ವಿವಿಗೆ ಒಂದು ಅರ್ಧ ತಾಸು ಇಲ್ಲೇ ಕುತ್ಕೊಂಡು ಎಂಜಾಯ್ ಮಾಡಿದ್ವಿ. ಬಿಸಿಲಿದ್ದರೂ ಅಲ್ಟಿಮೇಟ್ ತಂಪು ಬರತ್ತಿತ್ತು. ಹಾಗೆ ಸ್ವಲ್ಪ ಪಸಿನಾನು ಇಳಿಯತೈತಿ. ಸೊ ಈಗ ಕೆಳಗೆ ಹೋಗಿ ನಮ್ಮ ಜೀಪ್ ಇರ್ತೈತಿ, ಜೀಪು ಇಲ್ಲ ಅಂದರೆ ಯಾವ್ದಾರ ಒಂದು ಗಾಡಿ ಕೊಡ್ತಾರೆ, ಗಾಡಿ ಹತ್ಕೊಂಡು ಸೀದಾ ಕೆಳಗೆ ಹೋಗೋದು. ಈಗ ಲೆಟ್ಸ್ ಗೋ ಗಾಯ್ಸ್. ಇದೇ ರೋಡ್ ಕ್ಯಾತನಮಕ್ಕಿ ಹೋಗೋದಾರಿ. ಹಿಂಗೆ ಹೋದ ಶೃಂಗೇರಿ ಹೋಗ್ತೀರಿ. ಸೊ ಇಲ್ಲಿ ಹೋಟೆಲ್ ಐತಿ. ಇಲ್ಲಿ ನಿಮ್ಗೆ ಪೇಜ್ ಮೆನ್ಷನ್ ಮಾಡಿರ್ತೀನಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್. ಸೊ ನೀವೇನರ ಕ್ಯಾತನಮಕ್ಕಿ ಕಡೆ ಮತ್ತು ಹೊರನಾಡು ಕಡೆ ಏನಾರ ಬಂದಿದ್ರಂದ್ರೆ ಸೊ ನೀವು ಇಲ್ಲಿ ನಿಮ್ಗೊಂದು ಇನ್ಸ್ಟಾ ಐ ಡಿ ಮತ್ತು ಅವ್ರ ನಂಬರ್ ಕೊಟ್ಟಿರ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಸಿಗ್ಲಿಕ್ಕೆ ಅಂದರೆ ಯಾಕಂದ್ರೆ ನೆಟ್ವರ್ಕ್ ಇಶ್ಯೂ ಭಾಳ ಇರ್ತೈತಿ. ಸೊ ನೀವು ಇನ್ಸ್ಟಾ ಐ ಡಿ ಒಳಗೆ DM ಮಾಡಿದ್ರಂದ್ರೆ ಅವ್ರು ನಿಮ್ಗೆ ರಿಪ್ಲೈ ಮಾಡ್ತಾರೆ. ಸೊ ಡೀಟೇಲ್ಸು ಕಳಿಸ್ತಾರೆ. ನಿಮಗೆ ಟ್ರಕ್ಕಿಂಗ್ ಮತ್ತು ಜಿಪ್ಸಿ ಇರ್ತಲ್ಲ, ಅವ್ರು ಜೀಪು ಮತ್ತು ನಿಮ್ಗೆ ಅಲ್ಲಿ ಸ್ಟೇನೂ ಸಿಗ್ತೈತಿ. ಸೊ ನೀವು ಬಂದು ಅವ್ರ ಕಡೆ ಸ್ಟೇ ಮಾಡಿಕೊಂಡು ಮಸ್ತ್ ಎಂಜಾಯ್ ಮಾಡ್ಬೋದು. ಸೊ ಇನ್ನೂ ಏನು ಹೆಚ್ಚಿನ ಡೀಟೇಲ್ಸ್ ಬೇಕಂತ ಈ ಇನ್ಸ್ಟಾ ಐ ಡಿ DM ಮಾಡಿರಿ, ಇಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಸೊ ನೀವು ಯಾವ್ದು ಕನೆಕ್ಟ್ ಆಗುತ್ತೆ ಅದ್ರ ಥ್ರೂ ಬಂದು ನೀವು ಸ್ಟೇ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಬಾಯ್ ಗೈಸ್. ಈ ವಿಡಿಯೋ ಏನ್ರಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಹಂಗೆ ಕಮೆಂಟ್, ಹಂಗೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಸೊ ಗೈಸ್ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬ್ರೋ. ಬಾಯ್.